ದಶಕಕ್ಕೂ ಹೆಚ್ಚು ಕಾಲ ಅನೇಕ ಪರ್ಯಾಯಗಳಲ್ಲಿ ಪರ್ಯಾಯ ಸ್ವಾಗತ ಸಮಿತಿಯ ಜವಾಬ್ದಾರಿಯುತವಾದಂತಹ ಹುದ್ದೆಗಳನ್ನು ವಹಿಸಿಕೊಂಡು ಪರ್ಯಾಯದ ಯಶಸ್ವಿಗೆ ಕಾರಣೀಭೂತರಾದವರಲ್ಲಿ ಒಬ್ಬರಾಗಿದ್ದಾರೆ. ಅವರು ಈಗ ಈ ಪರ್ಯಾಯ ಸ್ವಾಗತ ಸಮಿತಿಯಲ್ಲಿ ಗೌರವಾಧ್ಯಕ್ಷರು. ಅವರು ಪರ್ಯಾಯದ ಕುರಿತಾಗಿ 2 ನುಡಿಗಳನ್ನು ಆಡಬೇಕು ಅಂತ ಕೇಳ್ತೇನೆ. ವೇದಿಕೆ ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಕೃಷ್ಣಾಯ ನಮಃ. ವೇದಿಕೆ ಮೇಲೆ ಕುಳಿತಿರುವ ಅಷ್ಟಮಠದ ಯತಿವರಣ್ಯರೇ, ವಿಶೇಷ ಆಹ್ವಾನಿತರೇ, ಪರ್ಯಾಯ ಸ್ವಾಗತ ಸಮಿತಿಯ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಸಜ್ಜನ ಬಂಧುಗಳೇ, ನಾವಿಂದು ಶಿರೂರು ಮಠದ ಪರ್ಯಾಯ ಉತ್ಸವದ ಸಂಭ್ರಮದಲ್ಲಿದ್ದೇವೆ. ಆಚಾರ್ಯ ಮಧ್ವರು 8 ಶತಮಾನಗಳ ಹಿಂದೆ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. ಹಾಗೆಯೇ ಶ್ರೀ ಪರಮಾತ್ಮನ ಪೂಜೆ ಮಾಡುವುದಕ್ಕಾಗಿ 8 ಮಠಗಳನ್ನು ಸ್ಥಾಪನೆ ಮಾಡಿದರು. ಇಲ್ಲಿ ವಿಶೇಷ ಎಂದರೆ ಶ್ರೀ ಕೃಷ್ಣನ ಪೂಜೆ ಮಾಡುವ ಅಧಿಕಾರ ಅಷ್ಟಮಠದ ಯತಿಗಳಿಗೆ ಮಾತ್ರ ಇರುತ್ತದೆ. ಅದರಲ್ಲೂ ಪರ್ಯಾಯದ ಸಂದರ್ಭದಲ್ಲಿ ಪರ್ಯಾಯದ ಶ್ರೀಗಳೇ ಶ್ರೀಕೃಷ್ಣನ ಪ್ರಧಾನ ಪೂಜೆಯನ್ನು ಮಾಡುತ್ತಾರೆ. ಆರಂಭದಲ್ಲಿ 2 ತಿಂಗಳಿಗೆ ಒಮ್ಮೆ ಇದ್ದ ಪರ್ಯಾಯವನ್ನು ವಾದರಾಜ ಮಠದ ವಾದರಾಜ ಯತಿಗಳು 2 ವರ್ಷಕ್ಕೆ ಒಮ್ಮೆ ಎಂದು ಬದಲಾಯಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಉಡುಪಿಯ ಅಷ್ಟಮಠಕ್ಕೂ ಸೌಹಾರ್ದಯುತವಾದ ಸಂಬಂಧ ಬೆಳೆದುಕೊಂಡು ಬಂದಿದೆ. ನಾನು 20ನೇ ವರ್ಷದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕೃತನಾದಾಗ ನನಗೆ ಮಾರ್ಗದರ್ಶನ ನೀಡಿದರು ಪೇಜಾವರ ಮಠದ ಶ್ರೀ ವಿಶ್ವತೀರ್ಥ ಶ್ರೀಪಾದಂಗಳವರು. ಆ ಅಷ್ಟಮಠದ ಎಲ್ಲ ಯತಿಗಳು ತಮ್ಮ ಪರ್ಯಾಯ ಮಠ ಪೂರ್ವ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದು ಶ್ರೀ ಸ್ವಾಮಿ ದರ್ಶನ ಪಡೆದು ನಮ್ಮನ್ನು ಆಶೀರ್ವದಿಸ್ತಾ ಬಂದಿದ್ದಾರೆ. ಈಗ ಸರ್ವಜ್ಞ ಪೀಠ ಮಾಡಿದ ಪುತ್ತಿಗೆ ಶ್ರೀಗಳಿಂದ ಶ್ರೀಕೃಷ್ಣ ಮಠದ ಪೂಜೆ ದೀಕ್ಷೆ ಪಡೆದ ಶ್ರೀ ಮಠದ ಶ್ರೀಗಳವರು ಹಿರಿಯ ವಯಸ್ಸಿನಲ್ಲಿ ಇಂಥ ಅವಕಾಶವನ್ನು ಪಡೆದಿದ್ದಾರೆ. ಶ್ರೀರೂರು ಮಠದ ಹಿಂದಿನ ಯತಿಗಳಾಗಿ ಶ್ರೀ ಲಕ್ಷ್ಮಣ ತೀರ್ಥ ಶ್ರೀಪಾದರು ನಮ್ಮ ಕ್ಷೇತ್ರದ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಬೆಳೆಸಿದರು. ತಮ್ಮ ಪರ್ಯಾಯದ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನನ್ನು ಆಮಂತ್ರಿಸಿ ತುಲಾಭಾರವನ್ನು ಕೂಡ ಮಾಡಿ ನನ್ನನ್ನು ಆಶೀರ್ವದಿಸಿದರು. ಅಂತಹ ಶ್ರೀಗಳ ಉತ್ತರಾಧಿಕಾರಿ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ನಮ್ಮ ಧರ್ಮಸ್ಥಳ ಸಮೀಪದ ನಿಡ್ಲೆಯಲ್ಲಿ ಜನಿಸಿದವರು. ಅವರ ಕುಟುಂಬದವರು ಧರ್ಮಸ್ಥಳದ ನಿಕಟ ಸಂಬಂಧವನ್ನು ಹೊಂದಿದವರು. ಶ್ರೀಗಳವರ ತಂದೆಯವರಾದ ಶ್ರೀ ಉದಯಕುಮಾರ್ ಅವರ ಸಂಸ್ಕೃತ ವಿದ್ವಾಂಸರು. ಶಿರೂರು ಮಠದ ಶ್ರೀಗಳವರು ಮುಂದಿನ 2 ವರ್ಷಗಳ ಕಾಲ ನಿರಂತರವಾಗಿ ಕೃಷ್ಣನ ಪೂಜೆ, ಅನ್ನದಾನ ಮತ್ತು ಭಕ್ತಾದಿಗಳಿಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಅವರ ಪರ್ಯಾಯ ಸಾಂಗವಾಗಿ ನೆರವೇರಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಪತ್ರಿಕೆ ಮಠದ ಶ್ರೀ ಸುಗುಣೇಂದ್ರ ಶ್ರೀಪಾದರ ಅವರ ಶಿಷ್ಯರು ವಿಶ್ವಗೀತ ಪರ್ಯಾಯವನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಗೀತಾ ಪಟ್ಟಣದ ಕಾರ್ಯಕ್ರಮದ ಸನ್ಮಾನ್ಯ ಪ್ರಧಾನಮಂತ್ರಿ ಜೊತೆಗೆ ನಾನು ಭಾಗವಹಿಸಿದ್ದೆ. ಅವರು ತನ್ನ ಭಗವಂತ ಮೆಚ್ಚುವ ಹಾಗೆ ನಿರ್ವಹಿಸಿದ್ದಾರೆ. 10 ಹಲವು ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಜನರಲ್ಲಿ ಧಾರ್ಮಿಕ ಭಾವನೆ ಬೆಳೆಯುವಂತೆ ಮಾಡಿದ್ದಾರೆ. ಭಗವದ್ಗೀತೆಯ ಲೇಖನ ಯಜ್ಞ, ಪಠಣ ಯಜ್ಞ ಮತ್ತು ಪ್ರಸಾರ ಯಜ್ಞವನ್ನು ನಿಷ್ಠೆಯಿಂದ ಭಗವಂತನಿಗೆ ಸಮರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಿಕೆ ಮಠದ ಉಭಯ ಶ್ರೀಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸ ಬಯಸುತ್ತೇನೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರಾದ ನೀವೆಲ್ಲ ಆಗಮಿಸಿದ್ದೀರಿ. ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ಇವುಗಳನ್ನು ವೀಕ್ಷಿಸಿ ಭಗವಂತನ ಪ್ರಸಾದ ಸ್ವೀಕರಿಸಿ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಮತ್ತು ಕೃಷ್ಣ ಅನುಗ್ರಹ ಆಗಲಿ ಎಂದು ಶುಭವನ್ನು ಕೋರುತ್ತೇನೆ. ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಅಂಗ ಪರ್ಯಾಯೋತ್ಸವದ ಈ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಗಳ ಪುಣ್ಯಕ್ಷೇತ್ರಗಳ ಪ್ರಸಾದವನ್ನು ತಂದು ಶ್ರೀಪಾದರಿಗೆ ಕೊಡುವಂಥದ್ದೊಂದು ಸಂಪ್ರದಾಯ. ಅದರಂತೆ ದೇವಸ್ಥಾನಗಳ ಹೆಸರೆಲ್ಲವನ್ನು ಕೂಡ ಒಮ್ಮೆ ಹೇಳ್ತೇನೆ. ತಿರುಪತಿಯವರು ಮಂತ್ರಘೋಷ ಮಾಡ್ತಾ ಇರುವ ಹೊತ್ತಲ್ಲೇ ಎಲ್ಲರೂ ಕೂಡ ಬಂದು ಶ್ರೀಪಾದರಿಗೆ ಪ್ರಸಾದವನ್ನು ಅರ್ಪಿಸಿ ಅವರನ್ನು ಪ್ರಸನ್ನರನ್ನಾಗಿ ಮಾಡಬೇಕು ಅಂತ ವಿನಂತಿಸ್ತೇನೆ. ಶ್ರೀ ಶ್ರೀನಿವಾಸ ದೇವಸ್ಥಾನ ತಿರುಪತಿ ತಿರುಮಲ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಂ, ಶ್ರೀ ವರದರಾಜ ಸ್ವಾಮಿ ದೇವಸ್ಥಾನ ಕಂಚಿ, ಶ್ರೀ ಸಾರಂಗಪಾಣಿ ದೇವಸ್ಥಾನ ಕುಂಭಕೋಣಂ, ಶ್ರೀ ಚಕ್ರಪಾಣಿ ದೇವಸ್ಥಾನ ಕುಂಭಕೋಣಂ, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತಿರುವನಂತಪುರ,
ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕರಿಗಿರಿ, ಶ್ರೀ ಸೀತಾ ಸಮೇತ ಶ್ರೀ ರಾಮಚಂದ್ರ ದೇವರು ಭದ್ರಾಚಲಂ, ಶ್ರೀ ಉತ್ತರಾದಿ ಮಠ, ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ, ಶ್ರೀ ಪದ್ಮಾವತಿ ಅಮ್ಮನವರು ತಿರ್ಚಾನೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ, ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡು, ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಕಟೀಲು, ಶ್ರೀ ವಿನಾಯಕ ದೇವಸ್ಥಾನ ಆನೆಗುಡ್ಡೆ. ಹೆಸರು ಬಿಟ್ಟಿದ್ದಲ್ಲಿ ಕ್ಷಮಿಸಿ, ನೀವಾಗಿ ಬಂದು ಪ್ರಸಾದವನ್ನು ಅರ್ಪಿಸಬೇಕು ಅಂತ ವಿನಂತಿಸ್ತೇನೆ. ತದ್ವಿಷ್ಣೋ ಪರಮಂ ಪದಗುಂ ಸದಾ ಪಶ್ಯಂತಿ ಸೂರಯಃ ದಿವೇವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪಣ್ಯವೋ ಜಾಗೃವಾಗುಂ ಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ ಪರ್ಯಾಪ್ತ್ಯ ಅನಂತರಾಯಾಯ ಸರ್ವಸ್ತೋಮೋಧಿರಾತ್ರ ಉತ್ತಮಮಹರ್ಭವತಿ ಸರ್ವಸ್ಯಾಪ್ತ್ಯೈ ಸರ್ವಸ್ಯದಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ ವೃಷಶೈಲಾಧಿಪ ಏವ ದೈವತನ್ನಃ ವೃಷಭಾದ್ರೀಶ್ವರ ಏವ ದೈವತನ್ನಃ ಫಣಿಶೈಲಾಧಿಪ ಏವ ದೈವತನ್ನಃ ಭಗವಾನ್ ವೆಂಕಟ ಏವ ದೈವತನ್ನಃ ಶ್ರೀ ಶ್ರೀನಿವಾಸಃ ಪರದೈವತನ್ನಃ ಶ್ರೀ ಶ್ರೀನಿವಾಸಃ ಪರಮಂಧನನ್ನಃ ಶ್ರೀ ಶ್ರೀನಿವಾಸಃ ಕುಲದೈವತನ್ನಃ ಶ್ರೀ ಶ್ರೀನಿವಾಸಃ ಪರಮಾಗತಿರ್ನಃ ವಕ್ರಾಬ್ಜೇ ಭಾಗ್ಯಲಕ್ಷ್ಮೀ ಕರದಲಕಮಲೆ ಸರ್ವದಾ ದಾನಲಕ್ಷ್ಮೀ ದೂರ್ದಂಡೇ ವೀರಲಕ್ಷ್ಮೀ ಹೃದಯ ಸರಸಿದೆ ಭೂತಕಾರುಣ್ಯಲಕ್ಷ್ಮೀ ಖಡ್ಗಾಗ್ರೇ ಶೌರ್ಯಲಕ್ಷ್ಮೀ ನಿಖಿಲ ಗುಣಗಣಾಡಂಬರೆ ಕೀರ್ತಿಲಕ್ಷ್ಮೀ ಸರ್ವಾಂಗೇ ಸೌಮ್ಯಲಕ್ಷ್ಮೀ ತ್ವಯತು ವಿಜಯತಾಂ ಸರ್ವಸಾಮ್ರಾಜ್ಯಲಕ್ಷ್ಮೀ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಶ್ರೀ ವೈಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಣೀ ತಟೇ ರಮಯಾ ರಮಮಾನಾಯ ವೆಂಕಟೇಶಾಯ ಮಂಗಲಂ ಸ್ವಸ್ತಿ ನೋ ಮಿಮೇತಾಮಶ್ವಿನಾ ಭಗ ಸ್ವಸ್ತಿ ದೇವ್ಯದೇತಿರನರ್ವಣಾಃ ಸ್ವಸ್ತಿ ಪೂಷಾ ಅಸುರೋ ದಧಾತು ನ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತುನಾ ಸ್ವಸ್ತಯೇ ವಾಯಮುಪಬ್ರವಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಯೇ ದೇವಾ ಆವಂತೃಭವ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಃ ಪಾತ್ವಂ ಹಾಸಃ ಸ್ವಸ್ತಿ ಮಿತ್ರಾವರುಣಾ ಸ್ವಸ್ತಿ ಮಧ್ಯೆ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತೆ ಕೃಧಿ ಸ್ವಸ್ತಿ ಪಂಥಾಮನುಚರೇಮ ಸೂರ್ಯ ಚಂದ್ರಮಸಾ ವಿವ ಪುನರ್ದದಾಜ್ಞಾತ ಜಾನತ ಸಂಗಮೇ ಮಹಿ ಸ್ವಸ್ತ್ಯಜಾನಂದಾರಕ್ಷ್ಯಮನಿಷ್ಟನೇಮಿನ್ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಘ್ನಮಿಂದ್ರ ಸಖಂ ಸಮತ್ಸು ಬೃಹದ್ಯಶೋ ನಾವಮಿಮಾರುಹೇಮ ಅಂಹೋ ಮುಚ ಮಾಂಗಿರ ಸಂಜಯಂತ ಸ್ವಸ್ಯಾರ್ತ್ರೇಯಂ ಮನಸಾ ಚತಾರ್ಕ್ಷ್ಯಂ
प्रजातपानिः शरणं प्रपद्ये स्वस्ति सम्बाधेष्वभायन्नो अस्तु आनो भद्राः कृतावो यन्तु विश्वतो दब्धासो अपारीतास उद्भिदाः देवानो यथा सुतमित्पृथे असन्नप्राजिवो रक्षितारो दिवे अदितिर्द्यौरदितिरन्तरिक्षमदितिर्माता स पिता स पुत्रः विश्वे देवा अदितिः पञ्चजना अदितिर्जातमदितिर्जनित्वम् ರಂಗೋತ್ತುಂಗತರಂಗಮಂಗಳತರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಷಪುಂಗವಾಲೈಲಸನ್ಮಂತ್ರಾಲಯಾಖ್ಯೇ ಪುರೇ ನವೇಂದ್ರೋಪರನೀಲಭವ್ಯಕರ ಸದ್ವೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರ ಕುರ್ಯಾದ್ಧ್ರುವಂ ಮಂಗಳಂ ಕುರ್ಯಾದ್ಧ್ರುವಂ ಮಂಗಳಂ. अयं भगवान् श्रीमदखिल महीमण्डल मण्डन धरणीधर मण्डलाखण्डलस्य निखिल सुरासुर वन्दित वराह क्षेत्र विभूषणस्य शेषाचल गरुडाचल सिंहाचल वृषभाचल नारायणाचलाञ्जनाचलादिशिखरिमाला कुलस्य नाथमुखबोधनिधि वीथिगुणसाभरण सत्त्वनिधि तत्त्वनिधि भक्तिगुणपूर्ण श्रीशैलपूर्ण गुणवंशवदन परमपुरुष कृपापूर विभ्रमद तुङ्गशृङ्गगलद्गगन गङ्गा समलिङ्गितस्य सीमादिगुण रामानुजमुनि नामाङ्कित बहुभूमाश्रय सुरधामालयवन रामायदवन सीमा परिवृत विशङ्कटतट निरन्तर विजृम्भित भक्तिरस निर्झरानन्दार्याहार्य प्रस्रवण धारा पूर विभ्रमद सलिल भरभरित महातटाकमण्डितस्य कलिकर्तम मलमर्दन कलितोद्यम विलसद्यम नियमादिम मुनिगण निषेव्यमान प्रत्यक्षी भवन् निज सलिल समज्जन नमज्जन निखिल पापनाशन तीर्थाध्यासितस्य मुरारि सेवक जरादि पीडित निरार्ति जीवन निराश भूसुर वरादि सुन्दर सुरांगनारति करांग सौष्ठव कुमार दाकृति कुमार दारक समापनोदय धनोन पादक महापदामय विहापनोदित सकल भुवन विदित कुमार धारा विधान तीर्थाधिष्ठितस्य धरणितल गद सकल हदकलिल शुभ सलिल गद बहुल विविध मल हति चतुर रुचिरतर विलोकन मात्र विदलित विविध महापादक स्वामी पुष्करणी समेतस्य बहुशङ्कट नरकापट पदरुत्कट कलिकङ्कट कलुषोद्भट जनपादक विनिपादक रुचिनाटक करहाटक कलशाहृत कमलारथ शुभमज्जन जलसज्जन भरभरित निजदुरित हतिनिरत जनसतत निरस्त निरर्कल पेपीयमान सलिल संभृत विशङ्कट कटाह तीर्थ विभूषितस्य एवमादिम भूरि मन्दिम सर्वपादक गर्वहापक सिन्धुडम्बर हारिशम्बर विविध विपुल पुण्यतीर्थ निवह निवासस्य श्रीमतो वेङ्कटाचलस्य शिखरिशेखर महाकल्पशाखी नित्योत्सव पक्षोत्सव मासोत्सव संवत्सरोत्सवादि विविधोत्सव कृतानन्द श्रीमदानन्द निलय विमानवासः सतत पद्मालया पदपद्मनेन संचित वक्षस्थल पटवासः श्रीभूमिनीला अलर्मेल मंगा समेत श्री श्रीनिवासः सुप्रीत सुप्रसन्नो विजयतां श्रियः कान्ताय कल्याण निधये निधयेऽर्थिनाम् श्रीवेङ्कटनिवासाय श्रीनिवासाय मङ्गलम्. ದೇಶಸ್ಯ ಅಸ್ಯ ವಿವಿಧ ಭಾಗೇಭ್ಯಃ ಸಮಾಗತಾಃ ವಿಪ್ರಾಃ ಯದ್ಯಪಿ ಕಾಲಾವಕಾಶಃ ದೇಯಃ ಆಸೀತ್ ಅಲ್ಪಿಯಾನ್ ಕಾಲಃ ಇತಿ ಏವಂ ಅಸ್ಮಾಭಿಃ ವ್ಯವಹಾರಃ ಕೃತಃ ಇತಿ ನಿವೇದಯನ್ ಕ್ಷಮಾಂ ಯಾಚೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಯದುವೀರ ಕೃಷ್ಣ ದತ್ತ ಚಾಮರಾಜ ಒಡೆಯರಿವರು ವಸ್ತುತಃ ರಾಜಕೀಯ ಕ್ಷೇತ್ರದಲ್ಲಿಯೂ ಗುರುಸಿಕೊಂಡವರಾದರೂ ಕೂಡ ನಮ್ಮ ಈ ಸಭೆಗೆ ಅವರು
ಮೈಸೂರು ಸಂಸ್ಥಾನದ ಮಹಾರಾಜರಾಗಿ ಆಗಮಿಸಿದ್ದಾರೆ. ನಮ್ಮ ಉಡುಪಿಗೂ ಮೈಸೂರಿಗೂ ಒಂದು ಗಾಢವಾದ ಸಂಬಂಧ ಇದೆ. ಅದನ್ನು ಅವರು ಸ್ಮರಿಸಿಕೊಂಡು ಬಂದಿದ್ದಾರೆ. ಹಿಂದೆ ಮೈಸೂರು ಸಂಸ್ಥಾನದಿಂದ ಬಂಗಾರದ ಕಾಲುದೀಪ, ಆಭರಣಗಳು ಇತ್ಯಾದಿಗಳೆಲ್ಲವನ್ನು ಕೂಡ ಕೊಟ್ಟದ್ದುಂಟು. ಇಷ್ಟು ಮಾತ್ರ ಉಲ್ಲೇಖಿಸ್ತಾ ಶ್ರೀಯುತರು ತಮ್ಮ ನುಡಿಗಳನ್ನು ಈ ವೇದಿಕೆಯಲ್ಲಿ ಆಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶ್ರೀಪಾದಾಂಗಳವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಗೌರವವನ್ನು ಸಲ್ಲಿಸುತ್ತಾ, ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರಿಗೂ ಕೂಡ ನನ್ನ ಗೌರವವನ್ನು ಸಲ್ಲಿಸುತ್ತಾ, ನಮ್ಮ ಇಸ್ಕಾನಿನ ಬೆಂಗಳೂರು ಇಸ್ಕಾನಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೂ ಕೂಡ ನನ್ನ ಗೌರವವನ್ನು ಸಲ್ಲಿಸುತ್ತಾ, ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ, ನಮ್ಮ ಸಹೋದ್ಯೋಗಿಗಳಿಗೆ, ಮತ್ತೆ ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಉಡುಪಿಯ ಸಮಸ್ತ ನಿವಾಸಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ಏನು ಪರ್ಯಾಯ ಹಸ್ತಾಂತರ ಒಂದು ವಿಧಿ ಅನುಭವಿಸುವಂಥದ್ದೇನು ಸೌಭಾಗ್ಯ ಸಿಕ್ಕಿದೆ, ಅತ್ಯಂತ ಒಂದು ಸಂತೋಷವನ್ನು ಉಂಟಾಗಿದೆ. ಈ ಸಂದರ್ಭದಲ್ಲಿ ಬಹಳ ವಿನಮ್ರವಾಗಿ ಎಲ್ಲ ಶ್ರೀಪಾದಂಗಳವರ ಕಮಲ ಪಾದದಲ್ಲಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಮೈಸೂರು ಅರಮನೆ, ಮೈಸೂರು ಸಂಸ್ಥಾನಕ್ಕೂ ಉಡುಪಿಗೆ ಇರ್ತಕ್ಕಂಥ ಒಂದು ಸಂಬಂಧ ಆಗಲೇ ಒಂದಷ್ಟು ಉಲ್ಲೇಖ ಮಾಡಿದ್ದಾರೆ. ಬಹಳ ಒಂದು ನಿಕಟವಾದಂಥ ಸಂಬಂಧ ಇದೆ. 200 ವರ್ಷ ಹಿಂದೆಯಿಂದನೂ ಕೂಡ ಸತತವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥ ಒಂದು 2 ಸಂಸ್ಥೆಗಳು ಜೊತೆಗೆ ಬೆಳೆದಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದು ಸಂಗತಿ. ಉಮ್ಮಡಿ ಕೃಷ್ಣಾರೊಡೆಯರವರ ಕಾಲದಲ್ಲೂ ಇಲ್ಲಿಗೆ ಬಂದಿದ್ರು. ಧರ್ಮಸ್ಥಳಗೆ ಪ್ರಥಮ ಒಂದು ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡಿ ಕುಕ್ಕೆಗೆ ಬಂದು, ನಂತರ ಶೃಂಗೇರಿಗೆ ಬಂದು, ನಂತರ ಇಲ್ಲಿ ಉಡುಪಿಗೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ಆ ಒಂದು ಎಲ್ಲ ಆಭರಣಗಳನ್ನು ಅವರು ದಾನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಇಲ್ಲಿ ಮತ್ತೆ ಧರ್ಮಸ್ಥಳಕ್ಕೆ ವಿನಂತಿ ಮಾಡ್ತಾರೆ, ಒಂದು ಯಕ್ಷಗಾನ ತಂಡವನ್ನು ನಮ್ಮ ಮೈಸೂರು ಅರಮನೆಗೆ ನೀವು ಕಳಿಸ್ಬೇಕು ಅಂತ. ಯಾಕಂದ್ರೆ ಮೈಸೂರು ಅರಮನೆ ಒಂದು ದರ್ಬಾರದಕ್ಕೂ ಕೂಡ ಆ ಒಂದು ಯಕ್ಷಗಾನ ಒಂದು ಪ್ರದರ್ಶನ ಆಗ್ಬೇಕು ಅಂತ ಅವರು ವಿನಂತಿ ಮಾಡ್ತಾರೆ. ಅದಾದ ನಂತರ ನಾಲ್ವಡಿ ಕೃಷ್ಣಾರೊಡೆಯರವ್ರ ಕಾಲದಲ್ಲಿರ್ಬೋದು, ಅವ್ರ ತಂದೆಯಾದಂಥ ಚಾಮರಾಜ ಒಡೆಯರ್ ಕಾಲದಲ್ಲಿರ್ಬೋದು, ಅನೇಕ ಒಂದು ಕಥೆಗಳಿದಾವೆ. ನಮ್ಮ ಮೈಸೂರು ಅರಮನೆ ಮೆಟ್ಲು ಹತ್ತುವಾಗ ನಾವು ಪಾಲಿಮಾರ್ ಮಠ ಮತ್ತೆ ಪುತ್ತಿಗೆ ಮಠದ ಒಂದು ಚಿತ್ರಗಳು ನೋಡ್ತಾನೆ ನಾವು ಎಂಟರ್ ಆಗೋದು. ಸೊ ಅದಕ್ಕಾಗಿ ಆ ಪಿಕ್ಚರ್ಗಳು ಅಂದ್ರೆ ನಾಲ್ವಡಿ ಕೃಷ್ಣಾರೊಡೆಯರವರ ಕಾಲದಲ್ಲಿ ಪಾಲಿಮಾರ್ ಮಠದ ಶ್ರೀಪಾದಂಗಳವರು ಮೈಸೂರು ಅರಮನೆಗೆ ಬಂದು ಅಲ್ಲೇ ಪೂಜೆ ಸಲ್ಲಿಸಿದ್ರು. ಪುತ್ತಿಗೆ ಮಠದ ಶ್ರೀಪಾದಂಗಳವರು ಬೆಂಗಳೂರು ಅರಮನೆಗೆ ಬಂದು ಪೂಜೆ ಸಲ್ಲಿಸಿರ್ತಕ್ಕಂಥ ಚಿತ್ರಗಳು ಇವತ್ತವರೆಗೂ ಅಲ್ಲೇ ಅರಮನೆ ಒಂದು ಮೆಟ್ಲು ನಾವು ಒಳಗೆ ಬರುವಾಗ ಅಲ್ಲಿದೆ. ಜೊತೆಗೆ ನಮ್ಮ ಪೂಜನೀಯ ತಂದೆಯವರ ತಾತನವರ ಕಾಲದಲ್ಲಿ ಇಲ್ಲಿ ಬಹಳ ಒಂದು ನಿಕಟವಾದಂಥ ಸಂಬಂಧ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲು. ಯಾಕಂದ್ರೆ ನಿಜವಾದಂಥ ಒಂದು ಧಾರ್ಮಿಕ ಹೋರಾಟ ಶುರು ಆಯ್ತು ಆ ಒಂದು ಸಂದರ್ಭದಲ್ಲಿ. ಪೂಜನೀಯ ಪೇಜಾವರ ಶ್ರೀ ಅವರ ಪ್ರಥಮ ಪರ್ಯಾಯದಲ್ಲಿ ಅವರಿಗೂ ಇಲ್ಲಿಗೆ ಬಂದಿದ್ರು ಮಠಕ್ಕೆ. ಆವಾಗ ಅವರು ಆದಮಾರ್ ಮಠದ ಒಂದು ಏನು ನಿವಾಸ ಇತ್ತು, ಏನು ಭಕ್ತಾದಿಗಳಿಗೆ ಒಂದು ಏನು ಗೆಸ್ಟ್ ಹೌಸ್ ಇತ್ತು, ಅದರ ಪ್ರಥಮ ಬಾರಿಗೆ ಅವರು ಉದ್ಘಾಟನೆ ಮಾಡುವಂಥದ್ದು ಅವ್ರಿಗೆ ಅವಕಾಶ ಸಿಕ್ಕಿತ್ತು. ನಂತರ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ಅವರು ಗೌರವಾಧ್ಯಕ್ಷರಾಗಿ ಪ್ರಥಮ ಸಭೆಗಳು ಎಲ್ಲ ನಮ್ಮ ನಂಜನಗೂಡಿನಲ್ಲಿ ಮತ್ತೆ ಮೈಸೂರಿನಲ್ಲಿ ಅದನ್ನ ಏರ್ಪಡಿಸುವಂಥದ್ದು ಸೌಭಾಗ್ಯ ಸಿಕ್ಕಿತ್ತು ಅವ್ರಿಗೆ. ಜೊತೆಗೆ ಇವತ್ತವರೆಗೂ ನಾವು ಉಲ್ಲೇಖ ಮಾಡ್ತಾ ಇರ್ತೀವಿ, ಆದಮಾರ್ ಮಠದಲ್ಲಿ ಒಂದು ಬಾಗಿಲು ಒಂದ್ ಸ್ವಲ್ಪ ಅಗ್ಲ ಇದೆ. ಅದು ಕಾರಣ ಒಂದೇನೆ, ನಮ್ಮ ತಾತನವ್ರಿಗೆ ಅಲ್ಲಿ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡೋದಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ಅಗ್ಲ ಮಾಡಿದ್ರು ಅಂತ ಒಂದು ದಂತಕತೆ ಇವತ್ತವರೆಗೂ ನಾವು ಉಲ್ಲೇಖ ಮಾಡ್ತೇವೆ. ಈ ತರ ಅನೇಕ ಒಂದು ಕಥೆಗಳಿದಾವೆ, ಸಂಗತಿಗಳಿದಾವೆ. ನಾವು ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ರೆ ಇಡೀ ದಿನ ನಾವು ಹೇಳ್ತಾ ಇರ್ಬೋದು. ಆದ್ರೆ ಆ ಒಂದು ಸಂಬಂಧದೊಂದಿಗೆ ಒಳ್ಳೆ ಧಾರ್ಮಿಕ ಹೋರಾಟವನ್ನು ಆಗ್ಬೇಕಾಗಿರೋದು ಈ ಕಾಲದಲ್ಲಿ ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ನಮ್ಮ ಸೇವೆ ಸಂಪೂರ್ಣವಾಗಿ ಇಲ್ಲಿ ಸಮರ್ಪಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಧಾರ್ಮಿಕ ಒಂದು ರಕ್ಷಣೆಗಾಗಿ ನಾವೆಲ್ಲರೂ ಜೊತೆಗೆ ನಿಂತು, ಏನು ಇಲ್ಲಿ 800 ವರ್ಷದ ಒಂದು ಇತಿಹಾಸ ಇದೆ, ನಿರಂತರವಾಗಿ ಲೋಕ ಕಲ್ಯಾಣಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ಅಷ್ಟಮಠಗಳು ಏನು ಸೇವೆ ಮಾಡಿದರೆ ನಾವು ಎಷ್ಟು ಮರ್ಯಾದೆಗಳು ಕೊಟ್ಟರು ಸಾಲದು. ಆದ್ರೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ
ಪರ್ಯಾಯ ಶಿರೂರು ಮಠದ ಶ್ರೀಪಾದಂಗಳವರಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ, ಎಲ್ಲ ಅಷ್ಟಮಠಕ್ಕೆ ನನ್ನ ಹೃತ್ಪೂರ್ವಕವಾದಂತಹ ಗೌರವವನ್ನು ಸಲ್ಲಿಸುತ್ತಾ, ಅರಮನೆಯ ಪರವಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಉಡುಪಿಗೆ ಬರದೇ ಒಂದು ಸೌಭಾಗ್ಯ. ನಾನು ಯಾವುದೇ ರೀತಿ ಅದನ್ನ ಏನು ಆ ಭಾವನೆಯನ್ನು ಅಭಿವ್ಯಕ್ತಿ ಮಾಡಕ್ ಆಗಲ್ಲ, ಯಾಕಂದ್ರೆ ಅದು ಬರೀ ಅನುಭವಿಸುವಂಥದ್ದು ಒಂದು ಭಾವನೆ. ಅದು ಬರ್ತಾ ಇರ್ತೀವಿ ನಾವು. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಶ್ರೀಕೃಷ್ಣ. ಮಾತುಗಳನ್ನಾಡಿದಂತಹ ಮಹಾರಾಜರನ್ನ ಗೌರವಪೂರ್ವಕವಾಗಿ ವಂದಿಸ್ತೇವೆ. ಕಾರ್ಯಕ್ರಮದ ಮುಂದಿನ ಅಂಗ ಪರ್ಯಾಯ ದರ್ಬಾರ್ನಲ್ಲಿ ಹಿರಿಯರನ್ನ, ವಿದ್ವಾಂಸರನ್ನ ಗೌರವಿಸುವ ಒಂದು ಕಾರ್ಯಕ್ರಮ. ಅದನ್ನು ಕೂಡ ಸಂಕ್ಷಿಪ್ತವಾಗಿಯೇ ನಿರ್ವಹಿಸಲಿಕ್ಕಿದ್ದೇವೆ. ಮೊದಲಾಗಿ ಶ್ರೀ ಲಕ್ಷ್ಮೀನಾರಾಯಣ ಭಟ್, ಶ್ರೀ ಮುಖ್ಯಪ್ರಾಣ ದೇವರ ಅರ್ಚಕರು, ಶ್ರೀ ಶಿರೂರು ಮೂಲಮಠ. ಇವರಿಗೀಗ 80 ವರ್ಷ. 8 ವರ್ಷದ ಹುಡುಗ ಇರುವಾಗ ಶಿರೂರಿನ ಪ್ರಾಣದೇವರ ಪೂಜೆಯನ್ನು ಆರಂಭಿಸಿದವರು. ಪೀಠಿಕಮಡಿ ಅಂತ ನಮ್ಮಲ್ಲೊಂದು ಮಾತುಂಟು. ಎಂತಹ ಕಾಲದಲ್ಲಿಯೂ ಕೂಡ ನದಿಯ ನೀರಿನಲ್ಲಿ ಸ್ನಾನ ಮಾಡಿ ಬಂದು ಪೂಜೆಯನ್ನು ಮಾಡಬೇಕು. ಈ ಪೂಜೆಯನ್ನು ಕಳೆದ 72 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇಂಥವರನ್ನು ನಾವಿವತ್ತು ಕಾಣ್ತಾ ಇದ್ದೇವೆ ಎನ್ನುವುದೇ ನಮ್ಮ ಸೌಭಾಗ್ಯ. ಅಂತಹ ಹಿರಿಯರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಿದವರು. ಇನ್ನೊಂದು ವಿಶೇಷ ಅಂದರೆ ವೇದವರ್ಧನ ತೀರ್ಥ ಶ್ರೀಪಾದರು ಅವರಿಂದ ನೋಡಲ್ಪಡುವ 4ನೆಯ ಯತಿಗಳು. ಈ ಪರಂಪರೆಯಲ್ಲಿ 4 ಯತಿಗಳನ್ನು ಕಂಡವರು. ಮಠದ ಬಗ್ಗೆ, ಯತಿಗಳ ಬಗ್ಗೆ ಅವರ ಅಭಿಮಾನ, ಭಕ್ತಿ ಎಷ್ಟು ಅಂದರೆ ಸ್ವಾಮಿಗಳು ವೃಂದಾವನಸ್ಥರಾದಾಗ ಸಣ್ಣ ಮಗುವಿನಂತೆ ಅತ್ತವರು. ಇವತ್ತಿಗೂ ಕೂಡ ವೃಂದಾವನದ ಮುಂದೆ ನಿಂತಾಗ ಅವರಿಗೆ ಕಣ್ಣೀರು ಬರ್ತದೆ. ಅಂತಹ ಮುಗ್ಧರು. ಅಷ್ಟು ಭಕ್ತಿಯಿಂದ ದೇವರ ಆರಾಧನೆಯನ್ನು, ಗುರುಗಳ ಸೇವೆಯನ್ನು ಕೂಡ ಮಾಡಿದವರು. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುವುದಕ್ಕೆ ಪರ್ಯಾಯ ಸ್ವಾಗತ ಸಮಿತಿ ತುಂಬ ಸಂತೋಷ ಪಡ್ತಾ ಇದೆ ಎಂಬುದಾಗಿ ಹೇಳುವುದಕ್ಕೆ ನನಗೂ ಸಂತೋಷ ಆಗುತ್ತಾ ಇದೆ. ಮುಂದೆ ಸನ್ಮಾನಿತರಾಗುವವರು ಮಹಾಮಹೋಪಾಧ್ಯಾಯ ಪ್ರಶಸ್ತಿ ಪುರಸ್ಕೃತರಾದಂತಹ ಪ್ರೊಫೆಸರ್ ಎನ್ ಲಕ್ಷ್ಮೀನಾರಾಯಣ ಭಟ್ರು. ನಮ್ಮ ಉಡುಪಿಯ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಅಲಂಕಾರ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಬಳಿಕ ಇದೇ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ 40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು. ಸಹ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ರಚಿಸಿದ್ದು ಅದೆಲ್ಲವೂ ಅವರ ಹೆಸರನ್ನು ಚಿರಸ್ಥಾಯಿಯನ್ನಾಗಿ ಮಾಡಲಿವೆ. ರಾಷ್ಟ್ರಮಟ್ಟದ ವಿದ್ವದ್ಗೋಷ್ಠಿಗಳಲ್ಲಿ ಭಾಗವಹಿಸಿ ತನ್ನ ಪ್ರೌಢಿಮೆಯನ್ನು ಪ್ರದರ್ಶಿಸಿದವರು. ಅಸಾಮಾನ್ಯ ವಾಗ್ಪಟುಗಳು, ವ್ಯಾಕರಣದಲ್ಲಿ ಅತ್ಯಂತ ನಿಷ್ಣಾತರು, ಗೋಷ್ಠಿಗಳಲ್ಲಿ ತನ್ನದೇ ಆದ ವಿಚಾರಧಾರೆಯಿಂದ ವಿಷಯವನ್ನು ನೂತನವಾಗಿ ಪ್ರಸ್ತುತಪಡಿಸುವಲ್ಲಿ ಅತ್ಯಂತ ಸಮರ್ಥರಾದವರು. ಉಡುಪಿಯ ಸಂಸ್ಕೃತ ಮಹಾವಿದ್ಯಾಲಯದ ನವೀಕರಣ ಕಾರ್ಯದಲ್ಲಿ ರೂವಾರಿಗಳಾಗಿ ಪರಿಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ಆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದವರು. ಆದರೂ ಪ್ರಚಾರಕ್ಕೆ ಬಾರದೆ ದೂರ ಇರುವ ಎಲೆಮರೆಯ ಕಾಯಿ ಅಂತಹ ವಿದ್ವಾಂಸರಾದಂತಹ ಶ್ರೀ ಪ್ರೊಫೆಸರ್ ಎನ್ ಲಕ್ಷ್ಮೀನಾರಾಯಣ ಭಟ್ರಿಗೆ ಸಾಹಿತ್ಯ ವ್ಯಾಕರಣ ವಿದ್ಯಾನಿಧಿ ಎಂಬ ಬಿರುದನ್ನಿತ್ತು ಶ್ರೀಪಾದರು ಸನ್ಮಾನಿಸ್ತಾ ಇದ್ದಾರೆ. ಎಲ್ಲ ಮಠಾಧೀಶರ ಅನುಗ್ರಹ ಅವರಿಗಿರಲಿ. ಸರಸ್ವತಿಯ ಸೇವೆ ಅವರಿಂದ ನಿರಂತರವಾಗಿ ನಡೆಯುವಂತಾಗಲಿ. ಇತೋಪಿ ಅತಿಶಯವಾದಂತಹ ಕೀರ್ತಿ ಅವರಿಗೆ ಲಭಿಸುವಂತಾಗಲಿ ಅಂತ ಎಲ್ಲ ಶ್ರೀಪಾದರು ಹರಸಬೇಕು ಎಂಬುದಾಗಿ ಕೇಳಿಕೊಳ್ತೇನೆ. ಮುಂದೆ ಶ್ರೀಪತಿ ಭಟ್, ಗುಂಡಿಬೈಲು, ಉಡುಪಿ. ಇವರು ಕೆನರಾ ಬ್ಯಾಂಕಿನ ಅಧಿಕಾರಿಯಾಗಿ ನಿವೃತ್ತರಾದಂತಹ ಶ್ರೀಯುತರು ತಾವು ಉದ್ಯೋಗದಲ್ಲಿರುವಾಗಲೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡವರು. ನಿವೃತ್ತಿಯ ನಂತರ 16 ವರ್ಷಗಳ ಕಾಲದಲ್ಲಿ ಸಮಾಜ ಸೇವೆಯನ್ನೇ ತನ್ನ ಉಸಿರಾಗಿಸಿಕೊಂಡಿರುವವರು. ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರುವವರು. ನಿವೃತ್ತಿಗಿಂತ ಮೊದಲು, ನಿವೃತ್ತಿಯ ನಂತರ
ಪರ್ಯಾಯ ಸ್ವಾಗತ ಸಮಿತಿಗಳಲ್ಲಿ ಲೆಕ್ಕಪತ್ರಗಳ ನಿರ್ವಹಣೆಯನ್ನ ಮಾಡಿ ಆ ಕಾರ್ಯವನ್ನ ಅತ್ಯಂತ ಜಾಗರೂಕವಾಗಿ ನಿರ್ವಹಿಸಿದವರು. ಪೆರಣಂಕಿಲ ದೇವಸ್ಥಾನ, ಕರಂಬಳ್ಳಿ ದೇವಸ್ಥಾನ, ಉಡುಪಿಯ ಸಂಸ್ಕೃತ ಮಹಾವಿದ್ಯಾಲಯದ ನವೀಕರಣ, ಪೆರಣಂಕಿಲ ಮತ್ತು ಕರಂಬಳ್ಳಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ, ಇದು ಬಿಟ್ಟು ಇತರ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯದಲ್ಲೆಲ್ಲ ಅವರು ಉಪಸ್ಥಿತರಿದ್ದು ಪರಿಪೂರ್ಣವಾಗಿ ಕೇವಲ 1-2 ತಿಂಗಳಲ್ಲ, ಜೀರ್ಣೋದ್ಧಾರ ಆರಂಭ ಆಗಿ ಕೊನೆಯವರೆಗೂ ಕೂಡ ಅಲ್ಲಿಯೇ ಇದ್ದು ಅಲ್ಲಿಯ ಲೆಕ್ಕಪತ್ರಗಳ ನಿರ್ವಹಣೆಯನ್ನ ಮಾಡಿದವರು. ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನ ದೇವರು ಕರುಣಿಸಲಿ ಅಂತ ಎಲ್ಲ ಶ್ರೀಪಾದರು ಹರಸಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.